ಆಗ್ಲೇ ನೋಡಿದ್ರೆ ರಮ್ಯಾ ಬದಲು ಮನೆ ಕೆಲ್ಸದೋಳು ಸೀರೆ ಹಾಕೊಂಡು ನಿಂತಿದ್ಲು. ಏನೋ ತಪ್ಪಾಗಿರ್ಬೇಕು ಅಂತ ಸುಮ್ಮನಾದೆ. ಆದ್ರೆ ಈಗ ಏನಿದು? ಏನ್ ಬಟ್ಟೆ ಇದು? ಅಯ್ಯೋ, ಅದು ಗಡಿಬಿಡಿ ಆಯ್ತು. ಅದಕ್ಕೆ ಹುಡುಗನ ಮನೆಯವ್ರು ಬಂದಾಗ ಈ ತರ ಪಬ್ಗೋಗೋ ತರ ಬಟ್ಟೆ ಹಾಕೊಳ್ಳೋದಾ? ನಾವು ಬ್ರಾಡ್ ಮೈಂಡೆಡ್ ಜನನೇ. ಈ ತರ ಬಟ್ಟೆ ಹಾಕೊಳ್ಳೋದು ನಮ್ಗೇನ್ ಸಮಸ್ಯೆ ಅಲ್ಲ. ಆದ್ರೆ ಅದಕ್ಕೂ ಸಮಯ ಸಂದರ್ಭ ಅಂತ ಒಂದಿರುತ್ತಲ್ವಾ? ಒಪ್ಕೋತೀವಿ, ಆದ್ರೆ ಬಟ್ಟೆನೂ ಬಿಟ್ಬಿಡಣ, ಏನೋ ಅವಳು ಕಂಫರ್ಟು. ಆದ್ರೆ ಈ ತರ ಹುಡುಗನ್ ಕೈ ಇಟ್ಕೊಂಡು ನಿಂತಿರೋದು ಛೇ, ಇದೇನ ನೀವು ಹೇಳ್ಕೊಟ್ರೋ ಸಂಸ್ಕಾರ? ಹುಡ್ಗನ್ ಕೈ ಹಿಡ್ಕೊಂಡು ನಿಂತ್ಕೊಂಡ್ರೆ ಸಂಸ್ಕಾರ ಇಲ್ಲ ಅಂತನಾ? ರಮ್ಯಾ ಪ್ಲೀಸ್, ಕೈ ಮುಗಿತೀನಿ, ಸುಮ್ಮನಿರೆ. ವಾವ್, ಮಾಡೋದೆಲ್ಲ ಮಾಡ್ಬಿಟ್ಟು ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇದೀಯಾ? ಸಾಧ್ಯವಾದ್ರೆ ನಿಮ್ ಮಗಳು ಇಷ್ಟಪಟ್ಟಿರೋ ಹುಡುಗನ್ ಜೊತೆನೆ ಮದ್ವೆ ಮಾಡಿ. ಆಂಟಿ, ತಪ್ಪು ತಿಳ್ಕೊಬೇಡಿ. ರಮ್ಯಾ ನನ್ನ ಇಷ್ಟಪಡ್ತಿಲ್ಲ. ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನಿಮ್ ಫ್ರೆಂಡ್ಶಿಪ್ ನಮಗ್ ಚೆನ್ನಾಗಿ ಅರ್ಥ ಆಗಿದೆ ಬಿಡಿ. ಮನೆ ಕರೆಸಿ ಅವಮಾನ ಮಾಡಿಸ್ಕೊಳಕ್ಕೆ ನಾವೇನ್ ಗತಿಗಟ್ ಜನನ? ನಮ್ ಹುಡುಗನ್ನ ಮದ್ವೆ ಆಗಕ್ಕೆ 100 ಜನ ಹುಡುಗಿ ರೆಡಿ ಇದ್ದಾರೆ. ನಿಮ್ ಮಗಳು ಯಾರಿಗ್ ಬೇಕು? ಬರ ಹೋಗೋಣ. ರೋಹಿಣಿಯರೇ, ನಮ್ಮ ಮಾತು ಕೇಳಿ, ನಿಂತ್ಕೊಳ್ಳಿ ಪ್ಲೀಸ್. ರೋಹಿಣಿಯರೇ, ನಿಂತ್ಕೊಳ್ಳಿ. ಆಂಟಿ ಪ್ಲೀಸ್. ಆಂಟಿ. ವಿರಾಜ್, ರಮ್ಯಾ, ಏನ್ ಹುಡುಗಾಟ ಆಡ್ತಿದ್ಯಾ? ಹೀಗೆ ಆಗತ್ತೆ ಅಂತ ನಾನು ಹೇಳಿದ್ದೆ ತಾನೆ. ಆದ್ರೂ ಯಾಕೆ ಈ ಹುಚ್ಚಾಟ? ಮಿಥಿಲಾಗ ಅವಮಾನ ಮಾಡಿ ವಿರಾಜ್ನಲ್ಲಿ ಕರ್ಕೊಂಡ್ಬಂದಿದ್ದು ಈ ಚಂದಕ್ಕ. ಈಗ ನೋಡ್ದಿಯಲ್ಲ ಏನಾಯ್ತು ಅಂತ. ಆ ಹುಡ್ಗನ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಷ್ಟ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಫ್ರೆಂಡ್ಶಿಪ್ ನ ಹೇಗ್ ಪ್ರೆಸೆಂಟ್ ಮಾಡ್ಬೇಕಂತ ಗೊತ್ತಿರ್ಬೇಕು ರಮ್ಯಾ. ಈ ತರ ಕೈ ಇಟ್ಕೊಂಡು ಬಂದ್ರೆ ಯಾರಾದ್ರೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ನೋಡೋರ್ ಕಣ್ಣು ಸರಿಯಾಗಿರ್ಬೇಕು ವಿರಾಜ್. ನಡ್ಕೊಳ್ಳೋ ರೀತಿನೂ ಸರಿಯಾಗಿರ್ಬೇಕು. ಅವ್ರು ಆಡಿರೋ ಮಾತಿಗೆ ನನಗೆ ಯಾಕೆ ಬೈತಿದ್ಯಾ? ಅವ್ರ ಹತ್ರ ನಡ್ಕೊಳ್ಳೋಕೆ ಕಾರಣನೇ ನೀನು. ನಮ್ ಫ್ರೆಂಡ್ಶಿಪ್ಗೆ ಅವ್ರು ರೆಸ್ಪೆಕ್ಟ್ ಕೊಡ್ಲಿಲ್ಲ ವಿರಾಜ್. ರೆಸ್ಪೆಕ್ಟ್ ಕೊಡೋ ತರ ನೀನು ನಡ್ಕೊಂಡಿಲ್ಲ. ಯಾಕೆ ಎಲ್ಲದಕ್ಕೂ ನನ್ನೇ ಬ್ಲೇಮ್ ಮಾಡ್ತೀಯಾ? ನನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮಿಥಿಲಂಗ್ ಬೇಜಾರಾಯ್ತು, ನನಗೆ ಬೈಯಕ್ ಬಂದೆ. ಆ ಕೆಲ್ಸದೊಳಗೆ ಅವಮಾನ ಆಯ್ತಂತೆ, ಅದಕ್ಕೂ ನಾನೇ ಕಾರಣ ಅಂತೆ. ಈಗ ಆ ಹುಡ್ಗನ್ ಮನೆಯವರು ಏನೇನೋ ಮಾತಾಡಿದ್ರು, ಅದಕ್ಕೂ ನಾನೇ ಕಾರಣನಾ? ನೀನೇ ಎಲ್ಲದಕ್ಕೂ ನೀನೇ ಕಾರಣ. ನೋಡ್ರಮ್ಯಾ, ಇಷ್ಟು ದಿನ ನೀನು ಮಾಡಿರೋದನ್ನ ನಾನು ಸಹಿಸ್ಕೊಂಡಿದ್ದೆ. ಆದ್ರೆ ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಿದ್ಯಾ ವಿರಾಜ್. ಈಗ ನಾನು ಮಾತಾಡ್ತೀನಿ, ನೀನ್ ಸುಮ್ಮನೆ ಕೇಳಿಸ್ಕೊ. ನಿನ್ನ ಫ್ರೆಂಡ್ಶಿಪ್ ನ ಅತಿರೇಕಕ್ಕೆ ತಗೊಂಡೋಗೋದು ನನಗಿಷ್ಟ ಇಲ್ಲ. ನಿನಗೆ ಮತ್ತೆ ನನ್ನ ಫ್ರೆಂಡ್ಶಿಪ್ ಬೇಕು ಅಂದ್ರೆ ಬೌಂಡ್ರಿ ಒಳಗಡೆ ಇದ್ದು ಬಿಹೇವ್ ಮಾಡೋ ತರ ಇದ್ರೆ ಮಾತ್ರ ಇರೋ. ಇಲ್ದೇ ಇದ್ರೆ ನನ್ನ ಮಾತಾಡ್ಸಕ್ಕೂ ಬರ್ಬೇಡ.